ಇನ್ನು ಮಂಡ್ಯ ಲೋಕಸಭಾ ಚುನಾವಣೆಗೆ ಹೊಸ ಟ್ವಿಸ್ಟ್ ಸಿಕ್ಕಂಗೆ ಕಾಣ್ತಾ ಇದೆ. ಈ ಬಾರಿಯೂ ಅಸಲಿ ಸ್ಟಾರ್ ವಾರ್ ಈಗ ಶುರುವಾಗಿದೆ ಅನಿಸ್ತಾ ಇದೆ. ಸಂಸದೆ ಸುಮಲತಾ ಅಂಬರೀಷ್ಗೆ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ. ಮೈತ್ರಿ ಅಭ್ಯರ್ಥಿಯಾಗಿ HD ಕುಮಾರಸ್ವಾಮಿ ಕಣಕ್ಕಿಳಿದಿದ್ದಾರೆ. ಕುಮಾರಸ್ವಾಮಿಗೆ ಎದುರಾಳಿಯಾಗಿ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಅವರನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಇದರ ಮಧ್ಯೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಬಿಜೆಪಿ ಅಭ್ಯರ್ಥಿ PC ಮೋಹನ್ ಪರ ಸುಮಲತಾ ಚುನಾವಣಾ ಪ್ರಚಾರ ನಡೆಸಿದ್ರು. ಅದರ ದೃಶ್ಯ ತೋರಿಸ್ತೀನಿ. ಆದರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ಇನ್ನೂ ಕೂಡ ಸುಮಲತಾ ಕಣಕ್ಕಿಳಿದಿಲ್ಲ. ಇದರ ಬೆನ್ನಲ್ಲೇ ಆಶ್ಚರ್ಯಕರ ರೀತಿಯಲ್ಲಿ ಸುಮಲತಾ ಅವರ ಮಾನಸ ಪುತ್ರ ದರ್ಶನ್ ಮೈತ್ರಿ ಅಭ್ಯರ್ಥಿಯ ಎದುರಾಳಿ ಸ್ಟಾರ್ ಚಂದ್ರು ಪರ ಮತಯಾಚನೆ ಮಾಡಿದ್ದಾರೆ. ಇದು ಕಾಕತಾಳಿಯೋ ಮತ್ತೊಂದೋ ಗೊತ್ತಿಲ್ಲ. ಒಂದು ಕಡೆ ಸುಮಲತಾ ಅವರಿಗೆ ಮನಪೂರ್ವಕವಾಗಿ ಸ್ಥಾನ ಬಿಟ್ಟುಕೊಡ್ಲಿಕ್ಕೆ ಮನಸ್ಸಿರಲಿಲ್ಲ. ಆದರೆ ಬಿಜೆಪಿ ಜೊತೆ ಸೇರಿಕೊಂಡ ಕಾರಣಕ್ಕಾಗಿ ಮೈತ್ರಿ ಸಿದ್ಧಾಂತವನ್ನು ಪಾಲಿಸಬೇಕಾಗತ್ತೆ. ಸ್ಟಾರ್ ಚಂದ್ರು ಜೊತೆ ಒಂದು ಫೋಟೋ ವೈರಲ್ ಆಗಿತ್ತು. ಯಾರ್ದು? DK ದರ್ಶನ್ ಅವ್ರದ್ದು. ಆದರೆ ಮರುದಿವಸ ನಾವು ಕೇಳಿದ್ವಿ, ಅಮ್ಮ ಸ್ಪರ್ಧೆಗೆ ನಿಂತರೆ ಅಮ್ಮನಿಗೆ ಮಾತ್ರ ನಾನು ಪ್ರಚಾರ ಮಾಡೋದು. ಇವತ್ತು ಅಮ್ಮ ನಿಂತಿಲ್ಲ, ಅಂದರೆ ಸುಮಲತಾ ಅವರು ನಿಂತಿಲ್ಲ. ಸ್ಟಾರ್ ದರ್ಶನ್ ಅವರು ಸ್ಟಾರ್ ಚಂದ್ರು ಪರ ಪ್ರಚಾರ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಮಾತಾಡಿಸಿದ್ವಿ. ಅವರನ್ನ ಏನು ಹೇಳಿದ್ರೆ ಕೇಳಿಸ್ಕೊಂಡು. ನಮ್ಮ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಇದ್ದಾರೆ. ಈಗಾಗಲೇ ಮಂಡ್ಯ ಜಿಲ್ಲೆಯ ಹಲವು ಗ್ರಾಮಗಳಿಗೆ ಭೇಟಿ ಕೊಟ್ಟು ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರು ಪರವಾಗಿ ಭರ್ಜರಿ ಮತ ಶಿಕಾರಿಯನ್ನು ನಡೆಸ್ತಾ ಇದ್ದಾರೆ. ದರ್ಶನ್ ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಅವರಿಂದನೇ ಕೇಳೋಣ. ದರ್ಶನ್ ಅವರು ನಮಸ್ಕಾರ. ಸರ್ ನಮಸ್ಕಾರ. ಸುಮಲತಾ ಮೇಡಮ್ ಅವರು ಬಿಜೆಪಿ ಸೇರಿದ್ದಾರೆ. ಅವರು NDA ಅಭ್ಯರ್ಥಿ ಬಂದು ಪ್ರಚಾರ ಮಾಡು ಅಂತ ಹೇಳಿದ್ರೆ, ಯಾಕಂದ್ರೆ ತಾವು ಅಮ್ಮ ಅಂತಿರ್ತೀರಿ ಸುಮಲತಾ ಅವ್ರನ್ನ, ಅವಾಗ ತಮ್ಮ ನಿರ್ಧಾರ ಏನಾಗಿರುತ್ತೆ? ಸರ್ ಅವ್ರು ಯಾವತ್ತು ಇಂಥವ್ರಿಗೆ ಮಾಡು ಅಂತ ಇವತ್ತವರೆಗೂ ನನಗೆ ಹೇಳಿ, ಅವ್ರು ನಿಂತಿದ್ರೆ ನಾವು ಅವ್ರಿಗೆ ಮಾಡ್ತಿದ್ವಿ. ಸೊ ಅವ್ರು ಯಾವ ಇಂಥವ್ರಿಗೆ ಮಾಡು ಅಂಥವ್ರಿಗೆ ಮಾಡು ಅಂತ ಅವ್ರು ಇವತ್ತವರೆಗೂ ಒಂದ್ಸಲಿ ನನಗೆ ಹೇಳ್ದವ್ರಲ್ಲ. ಇನ್ ಕೇಸ್ ಅವ್ರ ನಿರ್ಧಾರ ಪ್ರಚಾರ ಮಾಡೋಂಗೆ ಆಗಿದ್ರೆ, ಅವ್ರೀಗ ತಟಸ್ಥವಾಗಿದ್ದಾರೆ. ಇನ್ ಕೇಸ್ ಭವಿಷ್ಯದಲ್ಲಿ ಅವ್ರ ಪರವಾಗಿ ಪ್ರಚಾರಕ್ಕೆ ಬರಬೇಕು ಅಂತ BJP ಅವರು ಅಂದರೆ ನಿಮ್ಮನ್ನು ಕರೆದ್ರೆ? ಅಮ್ಮ ಎಲ್ಲಿ ನಿಲ್ತಾರೆ ಅವ್ರು ಜೈ ನಾವು ಅಷ್ಟೇ. ಅವಾಗಲೂ ಕೂಡ ಆ್ಯಕ್ಚುಲಿ ಪಕ್ಷ ನೋಡೋಲ್ಲ, ಅಮ್ಮ ತಾನೆ. ಅವಾಗ ಕನ್ಫ್ಯೂಷನ್ ಆಗಲ್ವಾ ಸರ್ ನಿಮ್ಮ ಅಭಿಮಾನಿಗಳಿಗೆ, ಮತದಾರರಿಗೆ? ನಾನು ಇವತ್ತವರೆಗೂ ಯಾವುದನ್ನು ಇದನ್ನು ಹೇಳ್ತಿಲ್ಲ, ನಾನು ಈ ಪಕ್ಷಕ್ಕೆ ಇದಕ್ಕಾಗಿದ್ದೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಫಸ್ಟ್ ಯಾರು ಹೇಳ್ತಾರೆ ಸರ್, ಮೊದಲೇ ಹೇಳಿದ್ರು ನನಗೆ ಉದಯವರು, ಸರ್ ಅಮ್ಮ ನಾನು ನಿಲ್ಲಿಲ್ಲ ಅಂತಂದರೆ ನೀವು ದಯಮಾಡಿ ನಮ್ಮ ಮಾಡ್ಕೊಂಡು ಆಯ್ತು ಸರ್ ಬರ್ತೀವಿ. ಈಗ ಸರ್ ನೀವು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾರೋ ಚರ್ಚೆ ಆಗ್ತಿದೆ, ಅದಕ್ಕೆ ಕೇಳ್ತಾರೆ. ಅಲ್ಲ ಏನು ಚರ್ಚೆ? ದರ್ಶನ್ ಅವರು ಕಾಂಗ್ರೆಸ್ ಪರವಾಗಿ ಬಂದ್ಬಿಟ್ರಲ್ಲ. ಇದೊಳ್ಳೆ ಸರ್, ನಾನು ಯಾವ್ದಾದ್ರು ಅದ್ರ ಪಕ್ಷದ ಬಗ್ಗೆ ಗುರ್ತಿಸ್ಕೊಂಡಿದ್ದೀನ? ಇಲ್ಲ ಒಂದಿನ ಯಾವ್ದಾರು ಶಾಲ್ ಹಾಕಿದ್ದೀನ? ಇದೇ ಕ್ಲಾರಿಟಿ ಬೇಕಾಗಿದೆ ಸರ್. ಅಲ್ಲ ನಾನು ಯಾವ್ದಾದ್ರು ಒಂದು ಶಾಲ್ ಹಾಕಿದ್ದೀನ? ಇವತ್ತಾಗಲಿ ಮೊನ್ನೆ ಆಗಲಿ ಯಾವುದೇ ಪ್ರಚಾರ ನಾನು ಮಾಡಿದ್ದಾದರೂ ಒಂದು ದಿನ ಒಂದು ಪಕ್ಷದ ಶಾಲ್ ಹೆಗಲ ಮೇಲೆ ಹಾಕಿದ್ದೀನ ಹೇಳಿ? ಇಲ್ಲ, ನೀವು ಶಾಲ್ ಹಾಕೊಂಡಿಲ್ಲ ಬಿಡಿ. ದೆನ್ ಅವಾಗ ಹೆಂಗಂತೀರ ನನ್ನ ಈ ಪಕ್ಷಕ್ಕೆ ಅಂತ ಅಂದ್ಬಿಟ್ಟು? ಅದನ್ನೇ ಕೇಳ್ತಿರೋ ಸರ್. ಈಗ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಬಂದಿದ್ದೀರಿ, ನೀವು ವ್ಯಕ್ತಿ ಮುಖ್ಯ ಅಂತ ಹೇಳ್ತಿದ್ದೀರಿ. ನಾಳೆ NDA ಅಭ್ಯರ್ಥಿ ಮುಖ್ಯ ಆದರೆ ವ್ಯಕ್ತಿ ಮುಖ್ಯ ಸರ್. ಸೊ ಇಲ್ಲಿನ ಜನರಿಗೂ ವ್ಯಕ್ತಿ ಮುಖ್ಯ ಆಗಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲಿ ಇಷ್ಟ ಕಡೆ ಹೋಗ್ತಾ ಇದ್ದೀರಿ. ಈಗ ಒಂದೇ ಒಂದು ಹೇಳ್ಬಿಡ್ತೀನಿ ಸರ್, ಬೇಜಾರು ಮಾಡ್ಕೋಬೇಡಿ. ಓದ್ಸಲ್ಲಿ ನರೇಂದ್ರಣ್ಣವ್ರು ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು, ಅವಾಗ ಅವ್ರು ನನಗೆ ಕೇಳಿದ್ರ ನಮಗೆ ಸಪೋರ್ಟ್ ಮಾಡಿದ್ರು, ನಾವು ಅವ್ರಿಗೆ ಸಪೋರ್ಟಿಗೆ ನಿಂತಿದ್ವಿ ಅಷ್ಟೇ. ಪಕ್ಷ ಬಿಟ್ಟು ಮಾಡಿದ್ವಿ. ಹಾಂ, ಪಕ್ಷ ಬಿಟ್ಟು ಮಾಡಿದ್ವಿ. ಸುಮಲತಾ ಮೇಡಮ್ ಅವರು BJP ಸೇರ್ತಾರೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಂಗೆ, ಕುಮಾರಸ್ವಾಮಿ ಅವ್ರ ಪರವಾಗಿ ನಿಖಿಲ್ ಪರವಾಗಿ ಪ್ರಚಾರಕ್ಕೆ ಬರ್ತೀರಾ? ಮುಂದೆ 10 ದಿನ ಬಂದರೆ ಒಪ್ಕೋತೀರಾ ಹೇಗೆ ಅಂತ? ಇನ್ನೂ ಅದ್ರ ಬಗ್ಗೆ ನಿರ್ಧಾರ ಮಾಡಲಿಲ್ಲ, ಬಟ್ ನೋಡ್ತೀನಿ ಅಂತ. ಬಟ್ ಈಗ ಅಧಿಕೃತವಾಗಿ BJP ಸೇರ್ಪಡೆ ಆದ್ರೆ ಸರ್, ಹೈಕಮಾಂಡ್ ಆ ನಿರ್ಧಾರ ತಗೊಂಡು ನೀವು ಪ್ರಚಾರಕ್ಕೆ ಬನ್ನಿ ಅಂತ ಹೇಳಿದರೆ ಅಂತ? ಅಮ್ಮನ ಪರವಾಗಿ ಮಾತಾಡೋಕ್ಕಾಗಲಿ ಅವ್ರು ಇದನ್ನಾಗಲಿ ನನಗೆ ಯೋಗ್ಯತೆ ಇಲ್ಲ ಸರ್. ಅದು ಅವ್ರು ಇಷ್ಟ ಅಲ್ವಾ ಸರ್? ಸರ್ ನಿಮ್ಮ ನಿರ್ಧಾರ ಏನಾಗಿರ್ಬೋದು ಸರ್? ನನ್ನ ನಿರ್ಧಾರ ಏನಂತ ಸರ್, ಈಗ ಕುಮಾರಸ್ವಾಮಿ ಅವ್ರ ಪರವಾಗಿ ಪ್ರಚಾರಕ್ಕೆ ಬನ್ನಿ ಅಂತ ಸುಮಲತಾ ಮೇಡಮ್ ನಿಮಗೆ ಹೇಳಿದ್ರು? ಕರೆಯಲ್ಲ ಸರ್. ಮೊದಲು ಯಾರು ಕರೀತಾರೆ ನನಗೆ, ಸರ್ ನನ್ನ ಪ್ರಚಾರಕ್ಕೆ ನೀವು ಬರಬೇಕು ಅಂತ ಮೊದಲು ಯಾರು ಕರೀತಾರೋ ಅವ್ರಿಗೆ ಮೊದಲು ಪ್ರಿಫರೆನ್ಸ್ ಸರ್ ನಂದು. ಅವ್ರು ಕರೆದಿಲ್ಲ ಅಂದ್ರೆ ನಾನು ಏನು ಮಾಡೋದು? ಈಗ ನಾನು ಮೈ ಮೇಲೆ ಬೀಳಕ್ಕೆ. ಅಂದರೆ ನಿಮ್ಮನ್ನು ಇಲ್ಲಿವರೆಗೂ NDA ಅಭ್ಯರ್ಥಿ ಸಂಪರ್ಕ ಮಾಡಿಲ್ಲ? ಯಾರು ಇಲ್ಲ. ಸಂಪರ್ಕ ಮಾಡಿದ್ರೆ ಮಾಡಿಲ್ಲ. ಅಲ್ಲ ಈಗಿಲ್ವಲ್ಲ ಸರ್, ಇನ್ನಾಗೋಯ್ತಲ್ಲ. ಸೊ ಮೊದಲ ಪ್ರಿಫರೆನ್ಸ್ ಅವ್ರು ಕೊಟ್ಟಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಸೊ ಪ್ರಾಶಸ್ತ್ಯ ಕೊಟ್ಟಿರುವಂಥದ್ದು ಕುಮಾರಸ್ವಾಮಿ ಅವರು ನಮಗೆ ಇಲ್ಲಿವರೆಗೂ ಪ್ರಚಾರಕ್ಕೆ ಕರೆದಿಲ್ಲ, ಹೀಗಾಗಿ ನಾವು ಹೋಗೋಕ್ಕಾಗಲ್ಲ. ಫಸ್ಟ್ ಪ್ರಿಫರೆನ್ಸ್ ಯಾರು ಕೊಡ್ತಾರೋ ಅವರಿಗೆ ನಾನು ಪ್ರಚಾರ ಮಾಡ್ತೀನಿ, ಅವ್ರಿಗೋಸ್ಕರ ನನ್ನ ಪ್ರಚಾರ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಭಾಳ ಸ್ಪಷ್ಟವಾಗಿ ಉತ್ತರವನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಡ್ತಾ ಇದ್ದಾರೆ. ಆದರೆ ಕಳೆದ 2019ರ ರೈವಲ್ವರಿ ಹಾಗೆ ಮುಂದುವರಿತಾ ಇದೆಯಾ ಅನ್ನೋಂಥ ಅನುಮಾನ ಕೂಡ ಕಾಡ್ತಾ ಇದೆ. ನಿಮಗೆ ನೆನಪಿಸ್ತೀನಿ, ದರ್ಶನ್ ಮತ್ತು ಯಶ್ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇರುವಾಗ ಆ ಪ್ರಚಾರದ ವೈಖರಿ ಹೇಗಿತ್ತು ಅಂತಂದರೆ, ಎಲ್ಲ ನಾನು ಮೊದಲೇ ಹೇಳಿದ್ದೆ, 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಮಂಡ್ಯ ಮಾತ್ರ ಕವರ್ ಆಗ್ತಾಯಿತ್ತು ಎಲ್ಲ TVಗಳಲ್ಲಿ. ಆಗ ಡಿ ಬಾಸ್ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ ಕುಮಾರಸ್ವಾಮಿ. ಬಹುಶಃ
ಅವ್ರು ಹೇಳಿದರು ನನ್ನನ್ನು ಯಾರು ಸಂಪರ್ಕ ಮಾಡಿಲ್ಲ, ಆಲ್ರೆಡಿ ಅಲ್ಲಿ ಮದ್ದೂರು ಶಾಸಕ ಉದಯ್ ಅವರು ಹೇಳಿದ್ರಂತೆ ಒಂದು ವೇಳೆ ಅಮ್ಮ ನಿಂತಿಲ್ಲ ಅಂತಂದರೆ ನೀವು ಸ್ಟಾರ್ ಚಂದ್ರು ಪರವಾಗಿ ಪ್ರಚಾರ ಮಾಡಬೇಕು. ನನಗೆ ಅವ್ರು ಫಸ್ಟ್ ಕೇಳಿದ್ರು, ನಾನು ಅದನ್ನು ಅವ್ರಿಗೆ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು. ಗೊತ್ತಿಲ್ಲ ಇದು ಅದೇ ಹಳೇ ವೈಷಮ್ಯವೇ ಮುಂದುವರಿತಾ ಇದೆಯಾ ಅಥವಾ ಇದು ಹೊಸ ಅಧ್ಯಾಯನ ಗೊತ್ತಿಲ್ಲ. ಆದರೆ ದರ್ಶನ್ ಎಂಟ್ರಿ ಆದ ಕಾರಣಕ್ಕಾಗಿ ಒಂದು ಹೊಸ ಪಲ್ಲಟ ಅಂತೂ ಅಲ್ಲಿ ಆರಂಭ ಆಗಿದೆ. ದರ್ಶನ್ ಮತ್ತು ಮಂಡ್ಯ ಅಪಾರ ಪ್ರಮಾಣದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ದರ್ಶನ್ ಆ ಭಾಗದಲ್ಲಂತೂ ವಿಪರೀತ ಅವರಿಗೆ ಅಭಿಮಾನಿಗಳಿದ್ದಾರೆ. 2019ಕ್ಕೂ ಮುನ್ನ ಎಲ್ಲೂ ದರ್ಶನ್ ಪ್ರಚಾರ ಮಾಡಿರಲಿಲ್ಲ, ಎಲ್ಲೂ ಬರ್ತಾ ಇರಲಿಲ್ಲ. ಕೇವಲ ಸುಮಲತಾ ಅವರಿಗಾಗಿ ಬಂದಿದ್ದರು, ಯಶ್ ಮತ್ತು ಇವರು ಜೊತೆಯಾಗಿ ಬಂದಿದ್ದರು ಜೋಡೆತ್ತುಗಳ ರೀತಿಯಲ್ಲಿ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ನಿಖಿಲ್ಗೆ, ಇವರು ಸುಮಲತಾ ಅವರಿಗೆ ಪ್ರಚಾರ ಮಾಡ್ತಾಯಿದ್ರು. ದರ್ಶನ್ ರಾಜಕೀಯವಾಗಿ ಗುರುತಿಸಿಕೊಂಡಿದ್ದೇ ಮಂಡ್ಯದಲ್ಲಿ. ಅದರ ಜೊತೆಗೊಂದು ಮಾತನ್ನು ಹೇಳ್ತಾರೆ, ನಾನು ಯಾವತ್ತೂ ಕೂಡ ಶಾಲಾ ಹಾಕ್ಕೊಂಡಿಲ್ಲ ಅಂತೇಳಿ. ಇವತ್ತು ಮತ್ತೊಮ್ಮೆ ನೆನಪಾಗ್ತಾ ಇದೆ. 2019 ಸುಮಲತಾ ಪರ ದರ್ಶನ್ ಮತ್ತು ಯಶ್ ಅಬ್ಬರದ ಪ್ರಚಾರವನ್ನು ಇಡೀ ಮಂಡ್ಯದಾದ್ಯಂತ ಮಾಡಿದರು. ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಗಮನ ಸೆಳೆದಿತ್ತು ಮಂಡ್ಯ ಕ್ಷೇತ್ರ. ಮಂಡ್ಯ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಲು ನಟರು ಕೂಡ ಕಾರಣವಾಗಿದ್ದರು. ಜೊತೆಗೆ ನಾವಿಬ್ಬರು ಜೋಡೆತ್ತು ಅಂತ ಘೋಷಿಸಿಕೊಂಡಿದ್ದರು ದರ್ಶನ್ ಮತ್ತು ಯಶ್. ವೈಯಕ್ತಿಕ ಟೀಕೆ, ಆರೋಪ ಪ್ರತ್ಯಾರೋಪಕ್ಕೂ ಸಾಕ್ಷಿಯಾಗಿತ್ತು ಕಳೆದ ಬಾರಿಯ 2019 ಮಂಡ್ಯ ಚುನಾವಣೆ. ಅಂದಿನ CM HDK ಮಗ ನಿಖಿಲ್ ಸೋಲಿಗೆ ಕಾರಣವಾಗಿದ್ದರು ಈ ಜೋಡೆತ್ತುಗಳು. ಅಂದು ನಿಖಿಲ್ ವಿರುದ್ಧ ಪ್ರಚಾರ, ಇಂದು HDK ವಿರುದ್ಧ ಪ್ರಚಾರವನ್ನು ಅಥವಾ ಅಬ್ಬರಿಸ್ತಾ ಇದ್ದಾರೆ. ಇವರ ಕಾರಣದಿಂದಾಗಿ ಕಳೆದ ಬಾರಿ 1,25,876 ಮತಗಳ ಅಂತರದಿಂದ ಸುಮಲತಾ ಗೆದ್ದಿದ್ದರು. 2019 ದೊಡ್ಡ ಯಶಸ್ಸು ಕಂಡಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಸುಮಲತಾ ಅಲ್ಲಿ ಗೆದ್ದಿದ್ದರು. 2024ರಲ್ಲೂ ಕಾಂಗ್ರೆಸ್ ಗೆಲ್ಲಿಸಿ HDK ಸೋಲಿಸುವಂಥ ಒಂದು ಪ್ರಯತ್ನಗಳಾಗ್ತಾ ಇದೆಯಾ? ಆ ಹಳೆ ಹೇಳಿಕೆಯನ್ನು ಡಿ ಬಾಸ್ ಅಂತ ಹೇಳಿರ್ತಾರಲ್ವಾ, ರಾಜಕೀಯದಲ್ಲಿ ಡಿ ಬಾಸ್ ಆಗೋದು ಏನು, ಸಿನಿಮಾ ರಂಗದಲ್ಲಿ ಡಿ ಬಾಸ್ ಆಗ್ಬೋದು, ರಾಜಕೀಯದಲ್ಲಿ ಆಗೋಕ್ಕಾಗಲ್ಲ. ಆ ಮಾತು ಈಗಲೂ ಕೊರೈತಾ ಇದೆಯಾ ಗೊತ್ತಿಲ್ಲ. ಒಟ್ಟಾರೆ ಸ್ಟಾರ್ ಚಂದ್ರು ಪರ ದರ್ಶನ್ ನಿಂತಿರೋ ಕಾರಣಕ್ಕಾಗಿ ಬಹಳ ಬಿಗಿ ಅಂತೂ ಆಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಇನ್ನು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.